ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆ ಮುಂದೆ ಅಂಗಳದಲ್ಲಿ ಒಂದು ದಾಸವಾಳ ಗಿಡ ಇದ್ದರೆ ಆ ಚಂದನೇ ಬೇರೆ. ಟೆರೆಸಲ್ಲಿ ಪಾಟಲ್ಲಿ ಕೂಡ ನಾವು ಇದನ್ನು ಸುಲಭದಲ್ಲಿ ಬೆಳೆಸಬಹುದು. ಆದರೆ ಹಲವಾರು ಜನರು ಕೇಳುವಂತಹ ಪ್ರಶ್ನೆ, ಅವರ ಸಾಮಾನ್ಯ ದೂರು ಏನಂದರೆ, ನಮ್ಮ ಗಿಡದಲ್ಲಿ ಮೊಗ್ಗು ಬರ್ತಿಲ್ಲ, ಎಲೆ ಎಲ್ಲ ಹಳದಿ ಆಗ್ತಾ ಇದೆ, ಮೊಗ್ಗು ಬಂದರೂ ಸಹ ಅದು ಅರಳೋ ಮುಂಚೆನೇ ಉದುರಿ ಹೋಗ್ತಿದೆ ಅಂತ ಹೇಳಿ. ನಾವು ಮಾಡುವಂಥ ಸಣ್ಣ ಸಣ್ಣ ತಪ್ಪುಗಳೇ ಇದಕ್ಕೆ ಕಾರಣ. ನಾವು ಅತಿಯಾದ ಕಾಳಜಿ ಮಾಡೋಕ್ಕೆ ಹೋಗಿ ನಮಗೆ ತಿಳಿಯದಂತೆ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಆ 5 ಪ್ರಮುಖ ತಪ್ಪುಗಳು ಯಾವುದು, ಅದನ್ನು ಸರಿಪಡಿಸೋದು ಹೇಗೆ, ಏನು ಪರಿಹಾರ ಅನ್ನೋದನ್ನು ಸಹ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋದ ಕೊನೆಯಲ್ಲಿ ಒಂದು ಸೀಕ್ರೆಟ್ ಹೋಮ್ ಮೇಡ್ ಫರ್ಟಿಲೈಸರ್ ಬಗ್ಗೆ ಸಹ ತಿಳಿಸ್ತಾ ಇದ್ದೀನಿ. ಇದನ್ನು ಹೊರಗಡೆಯಿಂದ ಬೈ ಮಾಡುವಂಥ ಯಾವುದೇ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ತಯಾರಿಸಿ ಗಿಡಗಳಿಗೆ ಕೊಡಬಹುದು. ಇದರಿಂದ ಹೆಚ್ಚು ಹೂಗಳನ್ನು ಪಡಿಬಹುದು. ತಪ್ಪು ನಂಬರ್ 1, ಕೀಟಗಳನ್ನು ಆರಂಭದಲ್ಲೇ ಗಮನಿಸದೇ ಇರೋದು. ದಾಸವಾಳದ ಅತಿ ದೊಡ್ಡ ಶತ್ರು ಎಂದರೆ ಈ ಬಿಳಿ ಹಿಟ್ಟು ಕೀಟ ಅಥವಾ ಮಿಲಿಬಗ್ಸ್. ಇವು ಮೊಗ್ಗಿನ ರಸವನ್ನು ಹೀರಿ ಮೊಗ್ಗು ಅರಳೋ ಮುನ್ನವೇ ಉದುರೋ ಹಾಗೆ ಮಾಡುತ್ತೆ. ಈ ಅಫಿಡ್ಸ್ಗಳು, ಮಿಲಿಬಗ್ಸ್ಗಳು ಯಾವುದೇ ಕೀಟಗಳಾದ್ರೂ ಸಹ ಸ್ಟಾರ್ಟಿಂಗಲ್ಲೇ ನಾವು ಅದನ್ನು ರೆಕಗ್ನೈಸ್ ಮಾಡಿ ಅದರ ಮೇಲೆ ಆ್ಯಕ್ಷನ್ ತಗೊಂಡ್ರೆ ಗಿಡಕ್ಕೆ ಏನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಬಹುದು. ಒಮ್ಮೆ ಇವು ಜಾಸ್ತಿ ಆದರೆ ಗಿಡವನ್ನು ಉಳಿಸೋದೇ ಸಹ ಕಷ್ಟ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಹಾಗಾಗಿ ಇಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ. ಗೋಮೂತ್ರ, ನೀಮ್ ಆಯಿಲ್, ಯಾವುದಾದ್ರೂ ಕೀಟನಾಶಕವನ್ನು ಬಳಸಿ, ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಕೀಟನಾಶಕವನ್ನೇ ಬಳಸಿ, ವಾರಕ್ಕೊಂದ್ಸರ್ತಿ ಎಲೆಯ ಕೆಳಭಾಗವನ್ನು ಪರಿಶೀಲಿಸ್ತಾ ಇರಿ, ನೋಡ್ತಾ ಇರಿ, ಮೊಗ್ಗನ್ನು ನೋಡ್ತಾ ಇರಿ. ಏನಾದರೂ ಕೀಟಗಳು ಕಾಣಿಸಿದ್ರೆ ಸ್ಟಾರ್ಟಿಂಗಲ್ಲೇ ಬೇಕಾದರೆ ಫೋರ್ಸ್ ಆಗಿ ನೀರು ಹಾಕಿ ತೊಳೆದು ಬಿಡ್ಬೋದು. ಇಲ್ಲ ಅಂತಂದರೆ 1 ಲೀಟರ್ ನೀರಿಗೆ 5 ml ಅಷ್ಟು ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಬಹುದು. ಇದೇ ಥರ ಪ್ರತಿಯೊಂದು ತಪ್ಪು ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಸಹ ನಿಮಗೆ ತಿಳಿಸ್ತಾ ಹೋಗ್ತೀನಿ. ತಪ್ಪು 2, ಹೆಚ್ಚು ಹೂ ಬರಲಿ ಅಂತ ಹೇಳಿ ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನು ಕೊಡೋದು, ಅಂದರೆ ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಕೊಡೋದು. DAP, NPK ಹೀಗೆ ಅತಿಯಾದ ಗೊಬ್ಬರಗಳನ್ನು ಕೊಡೋದು. ನೋಡಿ, ನಾನು ನಮ್ಮ ಗಿಡಗಳಿಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಕೊಡೋದಿಲ್ಲ. ಆದರೂ ಸಹ ನಮ್ಮ ಗಿಡ ಎಷ್ಟು ಹಸಿರಾಗಿದೆ, ಎಷ್ಟು ಮೊಗ್ಗುಗಳಿಂದ ಕೂಡಿದೆ, ಎಷ್ಟು ದೊಡ್ಡ ಗಾತ್ರದ ಹೂಗಳನ್ನು ಬಿಡುತ್ತೆ. ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮಾತ್ರ ಚೆನ್ನಾಗಿ ಹೂ ಬಿಡುತ್ತೆ ಅನ್ನೋದೊಂದು ತಪ್ಪು ತಿಳುವಳಿಕೆ. ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟರೆ ಗಿಡವೂ ಚೆನ್ನಾಗಿರುತ್ತೆ, ಹೆಚ್ಚು ಕಾಲ ಗಿಡದ ಲೈಫ್ ಸ್ಪ್ಯಾನ್ ಇರುತ್ತೆ. ಸೊ ಆರ್ಗ್ಯಾನಿಕ್ ಗೊಬ್ಬರದಲ್ಲಿ ನಿಮಗೆ ಹೆಚ್ಚು ಹೂ ಬಿಡುವಂತೆ ಪ್ರಮೋಟ್ ಮಾಡೋದು ವರ್ಮಿ ಕಂಪೋಸ್ಟ್ ಅಥವಾ ನೀವು ಕಿಚನ್ ವೇಸ್ಟ್ ಕಾಂಪೋಸ್ಟನ್ನಾದರೂ ಕೊಡಬಹುದು. ಪ್ರತಿ 1 ತಿಂಗಳಿಗೆ ನೀವು 1 ಮುಷ್ಟಿಯಷ್ಟು ಗೊಬ್ಬರವನ್ನು ಕೊಡ್ತಾ ಇದ್ದರೆ, ಈಗ ಮಳೆಗಾಲದ ಟೈಮ್ ಆಗಿರೋದ್ರಿಂದ 1 ರಿಂದ 2 ಸ್ಪೂನಷ್ಟು ಗೊಬ್ಬರವನ್ನು ಪ್ರತಿ 10 ದಿನಗಳಿಗೊಮ್ಮೆ ಕೊಡಿ. ಸೊ 2ನೇ ತಪ್ಪಿಗೆ ಪರಿಹಾರವನ್ನು ತಿಳಿಸಿದ್ದಾಗಿದೆ. ತಪ್ಪು 3, ನೀರು ಕೊಡೋಲ್ಲಿ ಎಡುವುದು. ಅಂದರೆ ದಾಸವಾಳ ಗಿಡಗಳಿಗೆ ತೇವಾಂಶ ಇಷ್ಟ, ಆದರೆ ಪ್ರತಿದಿನ ಬೆಳಿಗ್ಗೆ ಸಂಜೆ ನೀರು ಹಾಕಿ ಮಣ್ಣನ್ನು ಸದಾ ಕೆಸರು ಥರ ಇಟ್ಟರೆ ಬೇರು ಕೊಳೆಯೋದಕ್ಕೆ ಪ್ರಾರಂಭ ಆಗತ್ತೆ. ಅಥವಾ ಮಣ್ಣು ತೀರಾ ಡ್ರೈ ಆಗಲೂಬಾರ್ದು. ಮಣ್ಣು ತೀರಾ ಒಣಗಲು ಬಿಟ್ಟರೆ ಮೊಗ್ಗುಗಳು ಒಣಗಿ ಬಿದ್ದು ಹೋಗುತ್ತೆ. ನೀರು ಜಾಸ್ತಿ ಆದರೆ ಎಲೆಗಳು ಸಹ ಹಳದಿ ಆಗತ್ತೆ. ಹಾಗಾಗಿ ಯಾವಾಗಲೂ ನೀರು ಹಾಕೋದಕ್ಕೂ ಮುಂಚೆ ಗಿಡವನ್ನೊಮ್ಮೆ ಪರಿಶೀಲಿಸಿ. ಅದಕ್ಕೆ ಯಾವ ರೀತಿ ಪರಿಹಾರ ಅಂತ ಅಂದರೆ, ಗಿಡಕ್ಕೆ ನೀರು ಹಾಕೋದಕ್ಕೂ ಮುಂಚೆ ಮಣ್ಣನ್ನು ನೋಡಿ, ಅದರಲ್ಲೇ ನೀವು ಈ ರೀತಿ ಕೈ ಬೆರಳನ್ನು ಹಾಕಿ ನೋಡಿ, ಮಣ್ಣು ಡ್ರೈ ಇದ್ದರೆ ಮಾತ್ರ ನೀರನ್ನು ಹಾಕಿ, ಆಗ ಮಾತ್ರ ನೀರು ಹಾಕಬೇಕು. ಈ ರೀತಿ ನೀವು ಫಾಲೋ ಮಾಡಿದ್ರೆ ಸ್ವಲ್ಪ ಟೈಮಲ್ಲೇ ನಿಮಗೆ ನೋಡಿದ ತಕ್ಷಣ ಅಂದಾಜಾಗತ್ತೆ. ಆಗ ನೀವು ಮಣ್ಣು ನೋಡಿದ ತಕ್ಷಣ ನೀರು ಹಾಕಬೇಕೋ ಬೇಡವೋ ಗೊತ್ತಾಗುತ್ತೆ. ನೋಡಿ, ನೀರು ಜಾಸ್ತಿ ಇದ್ದರೆ ಕೈ ಬೆರಳು ಹಾಕಿದರೆ ನಾವು ಕೈ ಬೆರಳು ತೆಗೆದಾಗ ಈ ರೀತಿ ಎಲ್ಲ ನಮ್ಗೆ ಅಂಟು ಬರುತ್ತೆ. ಹೀಗಿದ್ರೆ ನೀರು ಹಾಕಬಾರ್ದು. ಓಕೆನಾ? 3ನೇ ತಪ್ಪು ಮತ್ತು ಪರಿಹಾರ ಅದರ ಬಗ್ಗೆ ತಿಳಿಸಿದ್ದಾಗಿದೆ. ನೆಕ್ಸ್ಟು ತಪ್ಪು ನಂಬರ್ 4, ತಪ್ಪು ಜಾಗದಲ್ಲಿ ಗಿಡವನ್ನು ಇಡೋದು. ದಾಸವಾಳ ಹೂ ಬಿಡುವಂತಹ ಗಿಡ, ಇದಕ್ಕೆ ಸೂರ್ಯನ ಬೆಳಕು ಅತ್ಯಗತ್ಯ. ಕೆಲವರು ಗಿಡ ಚೆನ್ನಾಗಿ ಕಾಣಲಿ ಎಂದು ಬಾಲ್ಕನಿ ಮೂಲೆಯಲ್ಲಿ ಅಥವಾ ನೆರಳಿರೋ ಜಾಗದಲ್ಲಿ ಇಡ್ತಾರೆ. ಹೀಗೆ ಮಾಡೋದ್ರಿಂದ ಗಿಡ ಹಸಿರಾಗಿ ಬೆಳಿಬೋದು, ಆದರೆ ಹೂ ಬಿಡೋದೇ ಇಲ್ಲ. ಗಿಡ ಎತ್ತರಕ್ಕೆ ಹೋಗಿ ಎಲೆಗಳಿಂದ ಮಾತ್ರ ತುಂಬಿಕೊಂಡಿರತ್ತೆ. ಇದಕ್ಕೆ ಪರಿಹಾರ ಅಂತಂದರೆ, ನಿಮ್ಮ ದಾಸವಾಳ ಗಿಡಕ್ಕೆ ಕನಿಷ್ಠ 5 ರಿಂದ 6 ಗಂಟೆಗಳ ಕಾಲ ನೇರವಾಗಿರುವಂತಹ ಸೂರ್ಯನ ಬಿಸಿಲು ಬೇಕು. ಹಾಗಾಗಿ ಅಂತಹ ಜಾಗಕ್ಕೆ ಗಿಡವನ್ನು ಶಿಫ್ಟ್ ಮಾಡಿ
ಹೆಚ್ಚು ಬಿಸಿಲು ಸಿಕ್ಕಿದಾಗ ಗಿಡದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇದರಿಂದ ಗಿಡ ರೋಗಕ್ಕೆ ತುತ್ತಾಗೋದು ಕೂಡ ಕಡಿಮೆ ಆಗುತ್ತೆ. ದೊಡ್ಡ ಗಾತ್ರದ ಆರೋಗ್ಯಕರ ಹೂಗಳನ್ನು ಬಿಡುತ್ತೆ. ಆರೋಗ್ಯಕರವಾಗಿರುವಂತಹ ಗಿಡ ನಿಮ್ಮದಾಗಬೇಕು ಅಂತ ಅಂದರೆ ಬಿಸಿಲಿರುವ ಜಾಗಕ್ಕೆ ಗಿಡವನ್ನು ಶಿಫ್ಟ್ ಮಾಡಿ. ಸೊ 4ನೇ ತಪ್ಪು ಮತ್ತೆ ಅದಕ್ಕೆ ಪರಿಹಾರವನ್ನು ತಿಳ್ಕೊಂಡಿದ್ದಾಗಿದೆ. ಜೊತೆಗೆ ಕೊನೆಯಲ್ಲಿ ನಾನು ಹೆಚ್ಚು ಹೂಗಳನ್ನು ಬಿಡೋದಕ್ಕೆ, ಹೆಚ್ಚು ಹೂಗಳನ್ನು ಬಿಡುವಂತೆ ಗಿಡವನ್ನು ಪ್ರಮೋಟ್ ಮಾಡೋದಕ್ಕೆ ಒಂದು ಆರ್ಗ್ಯಾನಿಕ್ ಲಿಕ್ವಿಡನ್ನು ಸಹ ತಿಳಿಸ್ತೀನಿ. ತಪ್ಪು 5, ಗಿಡವನ್ನು ಪ್ರೂನಿಂಗ್ ಮಾಡದೇ ಇರೋದು. ದಾಸವಾಳ ಗಿಡದಲ್ಲಿ ಯಾವ ಕೊಂಬೆಯಲ್ಲಿ ಹೂ ಬಿಡ್ತಾ ಇರಲ್ಲ, ಬರೀ ಚಿಗುರು ಮಾತ್ರ ಇರುತ್ತೆ. ಅಲ್ಲಿ ಪ್ರೂನಿಂಗ್ ಮಾಡಿ ಆಗ ಎಲೆಯ ಈ ತುದಿಯಿಂದ ಮತ್ತೆ ಹೊಸ ಚಿಗುರು ಬಂದು ಅಲ್ಲಿ ಮೊಗ್ಗುಗಳು ಕಾಣಿಸ್ಕೊಂಡು ಹೆಚ್ಚು ಹೂಗಳನ್ನು ಬಿಡುತ್ತೆ. ಗಿಡ ತುಂಬ ಎತ್ತರಕ್ಕೆ ಬೆಳೆದ ತಕ್ಷಣ ಹೆಚ್ಚು ಹೂಗಳನ್ನು ಬಿಡೋದಿಲ್ಲ. ಹಳೆಯ ರೆಂಬೆ ಕೊಂಬೆಗಳಲ್ಲಿ ಹೂವಿನ ಇಳುವರಿ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಹೊಸ ಚಿಗುರು ಬಂದ್ರಷ್ಟೇ ಹೊಸ ಮೊಗ್ಗುಗಳು ಬರುತ್ತೆ ಮತ್ತು ಹೊಸ ಹೂಗಳನ್ನು ಬಿಡುತ್ತೆ. ಮಳೆಗಾಲದ ಪ್ರಾರಂಭದಲ್ಲಿ 1 ಅಥವಾ 2 ಸರ್ತಿ ಪ್ರೂನಿಂಗನ್ನು ಮಾಡಬಹುದು 1 ವರ್ಷಕ್ಕೆ. ಮಳೆಗಾಲದ ಪ್ರಾರಂಭದಲ್ಲಿ 1 ಸರ್ತಿ, ಚಳಿಗಾಲ ಮುಗಿಯುವಾಗ 1 ಸರ್ತಿ ಹಾರ್ಡ್ ಪ್ರೂನಿಂಗನ್ನು ಮಾಡಬಹುದು. ಕಟ್ ಮಾಡಿರೋ ಜಾಗದಲ್ಲಿ ಸ್ವಲ್ಪ ಅರಿಶಿಣನ ಹಚ್ಚಿ ಇದರಿಂದ ಫಂಗಲ್ ಇನ್ಫೆಕ್ಷನ್ ಆಗೋದನ್ನು ತಪ್ಪಿಸಬಹುದು. ಓಕೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಆರ್ಗ್ಯಾನಿಕ್ ಲಿಕ್ವಿಡನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಓಕೆ, ಪಟಪಟ ಅಂತ ಬೋನಸ್ ಟಿಪ್ಸ್ಗೆ ಬಂದುಬಿಡ್ತೀನಿ. ಹೆಚ್ಚು ಹೂ ಬಿಡಬೇಕು ಅಂತಂದರೆ ಮನೆಯಲ್ಲೇ ಈ ಲಿಕ್ವಿಡನ್ನು ತಯಾರಿಸಿ ನೀವು ಗಿಡಗಳಿಗೆ ಕೊಡಬಹುದು. ನಾನಿಲ್ಲಿ ಒಂದು ಬಾಟಲಿಯಲ್ಲಿ 3 ಲೀಟರ್ನಷ್ಟು ನೀರನ್ನು ತಗೊಂಡಿದ್ದೀನಿ. ಇದು ಗಿಡಗಳು ಹೆಚ್ಚು ಹೂ ಬಿಡೋದಕ್ಕೆ ಪ್ರಮೋಟನ್ನು ಮಾಡುತ್ತೆ. ಮನೆಯಲ್ಲೇ ಬೆಸ್ಟ್ ಔಟ್ ಆಫ್ ವೇಸ್ಟಿಂದ ಈ ಲಿಕ್ವಿಡನ್ನು ತಯಾರಿಸ್ಕೊಳ್ಳೋದು. ಇದಕ್ಕೆ ನಾನು 3 ಮುಷ್ಟಿಯಷ್ಟು ಈರುಳ್ಳಿ ಸಿಪ್ಪೆಯನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ವಲ್ಪ ಈರುಳ್ಳಿ ಸಿಪ್ಪೆ ಇತ್ತು ಅಂದರೆ 1 ಲೀಟರ್ ನೀರು ತೊಗೊಳ್ಳಿ, 1 ಮುಷ್ಟಿಯಷ್ಟು ಈರುಳ್ಳಿ ಸಿಪ್ಪೆಯನ್ನು ಹಾಕಿ ಇದೇ ಜಾಗದಲ್ಲಿ ನೀವು ಬಾಳೆಹಣ್ಣಿನ ಸಿಪ್ಪೆಯ ನೀರನ್ನು ಸಹ ರೆಡಿ ಮಾಡಿ ಕೊಡಬಹುದು. 1 ಲೀಟರ್ಗೆ 1 ಮುಷ್ಟಿ, ಸೊ 3 ಲೀಟರ್ಗೆ 3 ಮುಷ್ಟಿಯಷ್ಟು ಈರುಳ್ಳಿ ಸಿಪ್ಪೆಯನ್ನು ಹಾಕ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮನೆಯಲ್ಲೇ ತಯಾರಿಸಿ ಇದನ್ನು ಕೊಡಬಹುದು. ಡೈರೆಕ್ಟಾಗಿ ಈ ಲಿಕ್ವಿಡನ್ನು ಕೊಡಬಾರ್ದು, ನೀರಿನ ಜೊತೆ ಡೈಲ್ಯೂಟ್ ಮಾಡಿ ಕೊಡಬೇಕು. ಇದನ್ನು ಚೆನ್ನಾಗಿ ಒಂದು ಸರ್ತಿ ಹೀಗೆ ಮಿಕ್ಸ್ ಮಾಡಿ 2 ರಿಂದ 3 ದಿನಗಳ ಕಾಲ ಈ ನೀರಿನಲ್ಲಿ ಚೆನ್ನಾಗಿ ಈರುಳ್ಳಿಯ ಸಿಪ್ಪೆಯ ಅಂಶವನ್ನು ಬಿಡೋ ರೀತಿ ಮಾಡೋಣ. ಹೀಗೆ ಒಂದು ಸರ್ತಿ ಚೆನ್ನಾಗಿ ತಿರ್ಸ್ಬಿಟ್ಟು ಮುಚ್ಚಿಟ್ಬಿಡಿ. 2 ರಿಂದ 3 ದಿನಗಳ ಕಾಲ ಇದು ನೀರಿನಲ್ಲಿ ನೆನಿಬೇಕು. ಮಧ್ಯದಲ್ಲಿ ಒಂದೊಂದು ದಿನ ಕೋಲಿನ ಸಹಾಯದಿಂದ ತಿರುಗಿಸಿದ್ರೆ ಆಗುತ್ತೆ. ತಿರುಗಿಸ್ತಿತಿ ಇದ್ರೂ ಸಹ ತೊಂದರೆ ಇಲ್ಲ. 3 ದಿನಗಳ ನಂತರ ನೋಡಿ ನೀರಿನ ಬಣ್ಣ ಹೇಗೆ ಬದಲಾಗಿದೆ ಅಂತ ಹೇಳಿ. ಈಗ ಇನ್ನೊಂದು ಸರ್ತಿ ಇದನ್ನು ಚೆನ್ನಾಗಿ ತಿರುಗಿಸ್ತೀನಿ. ಇದನ್ನು ಒಂದು ಸ್ಟ್ರೈನರ್ನ ಸಹಾಯದಿಂದ ಈರುಳ್ಳಿ ಸಿಪ್ಪೆ ಬೀಳದೇ ಇರೋ ಹಾಗೆ ನೀಟಾಗಿ ಸೋಸ್ಕೊಳ್ಳೋಣ. ಹೀಗೆ ಸೋಸ್ಕೊಂಡಿದ್ದು ನೋಡಿ ಲಿಕ್ವಿಡ್ನ ಬಣ್ಣ ಹೇಗೆ ಬದಲಾಗಿದೆ. ಇದರಲ್ಲಿ ಈರುಳ್ಳಿ ಸಿಪ್ಪೆಯಲ್ಲಿರುವಂತಹ ಪೋಷಕಾಂಶಗಳನ್ನು ಬಿಟ್ಕೊಂಡಿರುತ್ತೆ. ಇದನ್ನು ಡೈರೆಕ್ಟಾಗಿ ಗಿಡಗಳಿಗೆ ಕೊಡಬಾರ್ದು. ಸೊ ಇದನ್ನು ಡೈಲ್ಯೂಟ್ ಮಾಡಬೇಕು ನೀರಿನ ಜೊತೆಗೆ. 1 ಲೋಟ ಈ ಲಿಕ್ವಿಡ್ಗೆ 1 ಲೋಟ ನೀರನ್ನು ಮಿಕ್ಸ್ ಮಾಡಿದ್ದೀನಿ. ಸೊ ನೋಡಿ ಈಗ ಬಣ್ಣ ಈ ಥರ ಆಗಿದೆ. ಇದನ್ನು ಡೈರೆಕ್ಟಾಗಿ ಈಗ ಗಿಡದ ಬುಡಕ್ಕೆ ಕೊಡಬಹುದು. 1:1 ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡಬಹುದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ನಮ್ಮ ಗಿಡದಲ್ಲಿ ಮಾಡ್ತಾ ಇರ್ತೀವಿ. ಈ ಸಣ್ಣ ಸಣ್ಣ ತಪ್ಪುಗಳನ್ನು ತಿದ್ಕೊಂಡ್ರೆ ಸಾಕು, ನಾವು ಸಹ ನಮ್ಮ ದಾಸವಾಳ ಗಿಡದಲ್ಲಿ ಅತಿ ಹೆಚ್ಚು ಹೂವು ಮತ್ತು ಮೊಗ್ಗುಗಳನ್ನು ಪಡೆಯೋದ್ರ ಜೊತೆಗೆ ಗಿಡವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಬಹುದು. ಇದೇ ಥರದ ಗಾರ್ಡನ್ ಟಿಪ್ಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಗಿಡವನ್ನು ಇಷ್ಟಪಡುವಂತಹ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದೆ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನ್.